Good morning students, welcome to the chemistry class. Last class ಅಲ್ಲಿ ಸರ್ಫೇಸ್ ಟೆನ್ಷನ್ ಬಗ್ಗೆ ಸ್ಟಡಿ ಮಾಡಿದ್ವಿ. ಸೊ ಸರ್ಫೇಸ್ ಟೆನ್ಷನ್ ಅಂತ ಅಂದ್ರೆ ಆಲ್ರೆಡಿ ಹೇಳಿದ್ದೀನಿ, ಅದಕ್ಕೆ ಮುಂಚೆ ಸರ್ಫೇಸ್ ಎನರ್ಜಿ ಅನ್ನೋದು ಬಂತು. ದ ಎನರ್ಜಿ ರಿಕ್ವೈರ್ಡ್ ಟು increase the surface area of a liquid by 1 unit is called as surface energy. Its dimensions is joule per meter square. Surface tension andre it is defined as the force acting per unit length perpendicular to the line drawn on the surface of a liquid. On surface of a liquid ಮೇಲೆ line drawn ಮಾಡಿದ್ರೆ ಅದ್ರ perpendicular ಆಗಿ ಏನು force act ಮಾಡುತ್ತೆ, that force ಏನಂತಾರೆ surface tension ಅಂತ ಹೇಳ್ತಾರೆ. ಸೊ ಅಲ್ಲಿ ನಿಮಗೆ surface tension ಗೆ ಗ್ಯಾಮಾ ಅನ್ನ ಗ್ರೀಕ್ ಲೆಟರ್ ಇಂದ ಡಿನೋಟ್ ಮಾಡ್ತಾರೆ. ಇಟ್ಸ್ ಡೈಮೆನ್ಷನ್ ಇಸ್ kg per second square. ಎಸ್ ಐ ಯೂನಿಟ್ ಅಲ್ಲಿ ಹೇಳ್ಬೇಕು ಅಂದ್ರೆ ನ್ಯೂಟನ್ ಪರ್ ಮೀಟರ್ ಅಂತ ಆಗುತ್ತೆ. ಸೊ ಲೋಯೆಸ್ಟ್ ಎನರ್ಜಿ ಸ್ಟೇಟ್ ಆಫ್ ಎ ಲಿಕ್ವಿಡ್ ನ ನಿಮಗೆ ಮಿನಿಮಮ್ ಸರ್ಫೇಸ್ ಏರಿಯಾ ಅಂತ ಹೇಳ್ತಾರೆ, ವಿಚ್ ಇಸ್ ಅ ಸ್ಟೇಬಲ್ ಸ್ಟೇಟ್ ಅಂತ ಹೇಳ್ಬೋದು. ಹಾಗಾಗಿ ನಿಮಗೆ ಮಿನಿಮಮ್ ಸರ್ಫೇಸ್ ಏರಿಯಾನ ಇಡಕ್ಕೆ ಸಹ ಎಲ್ಲ ಲಿಕ್ವಿಡ್ ಆಸೆ ಪಡೋದ್ರಿಂದ ಅದೇನಾಗುತ್ತೆ, ನೀವು ಯಾವುದೇ ಲಿಕ್ವಿಡ್ನ ನೀವು ಫ್ಲಾಟ್ ಸರ್ಫೇಸ್ ಮೇಲೆ ನೀವು ಸ್ಪ್ರೆಡ್ ಮಾಡಿದ್ರೆ ಸೊ ಯೂಶಲಿ ಅದು ಮಿನಿಮಮ್ ಸರ್ಫೇಸ್ ಏರಿಯಾನ ಸೊ 10 ಟು ಆಕ್ಯುಪೈ ಅಂತ ಹೇಳ್ಬೋದು. ಹಾಗೆ ಮರ್ಕ್ಯೂರಿ ಇಟ್ ಟೇಕ್ಸ್ ದ ಶೇಪ್ ಆಫ್ ಸ್ಪೆರಿಕಲ್ ಅಂತ ಹೇಳ್ಬೋದು, ವಿಚ್ ಈಸ್ ಸೊ ಮಿನಿಮಮ್ ಸರ್ಫೇಸ್ ಏರಿಯಾ. ಈ ರೀತಿ ಸರ್ಫೇಸ್ ಟೆನ್ಷನ್ ಮೇಲೆ ಹೇಳ್ತಾ ಹೋಗ್ತಾರೆ. ಮತ್ತೆ ಸರ್ಫೇಸ್ ಟೆನ್ಷನ್ ಕಮ್ಮಿ ಆಗುತ್ತೆ ಯಾವಾಗ ಅಂದ್ರೆ ಟೆಂಪರೇಚರ್ನ ನೀವು ರೈಸ್ ಮಾಡಿದಾಗ ಕೈನೆಟಿಕ್ ಎನರ್ಜಿ ಸೊ ಅಲ್ಲಿ ನಿಮಗೆ ಜಾಸ್ತಿ ಆಗುತ್ತೆ, ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಕಮ್ಮಿ ಆಗುತ್ತೆ. ಸೊ ದಟ್ ಅಲ್ಲಿ ಸರ್ಫೇಸ್ ಟೆನ್ಷನ್ ಸಹ ಏನಾಗುತ್ತೆ ಕಮ್ಮಿ ಆಗುತ್ತೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಏನು, ವಿಸ್ಕಾಸಿಟಿ. ವಿಸ್ಕಾಸಿಟಿ ಅನ್ನೋದು ಏನು, ವಿಸ್ಕಾಸಿಟಿನ ಲಿಕ್ವಿಡ್ ಸ್ಟೇಟಿಗೆ ಹೇಳ್ತಾ ಹೋಗ್ತಾರೆ. ಈಗ ಬಂದು ಎಣ್ಣೆ ತಗೊಂತೀನಿ ಒಂದು ಬೀಕರಲ್ಲಿ, ಇನ್ನೊಂದು ಬೀಕಲ್ಲಿ ನೀರು ತಗೊಂತೀನಿ. ಇಲ್ಲೊಂದು ಫ್ಲಾಟನರ್ ಸರ್ಫೇಸ್ ಇದೆ ಅಂತ ಅನ್ಕೋಣ. ಈ ಫ್ಲಾಟನ್ ಸರ್ಫೇಸ್ ಮೇಲೆ ಒಂದ್ ಕಡೆ ನೀರು ಚೆಲ್ತೀನಿ, ಇನ್ನೊಂದ್ ಕಡೆ ಎಣ್ಣೆ ಚೆಲ್ತೀನಿ. ಯಾವುದು ಬೇಗ ಮೂವ್ ಆಗುತ್ತೆ, ನೀರ ಎಣ್ಣೆನ? ಸೊ ಅಲ್ಲಿ ನೀರು ನಿಮಗೆ ಬೇಗ ಫ್ಲೋ ಆಗ್ತಾ ಹೋಗುತ್ತೆ. ಅದೇ ನಿಮಗೆ ಆಯಿಲ್ ಏನಿದೆ ಅದು ನಿಧಾನಕ್ಕೆ ಮೂವ್ ಆಗ್ತಾ ಹೋಗುತ್ತೆ. ಅಲ್ಲಿಗೆ ಎರಡರಲ್ಲಿ ವಿಸ್ಕಾಸಿಟಿ ಯಾವುದಕ್ಕೆ ಜಾಸ್ತಿ ಇದೆ, ವಾಟರಿಗ ಆಯಿಲಿಗ? ಸೊ ಅಲ್ಲಿಗೆ ವಿಸ್ಕಾಸಿಟಿ ಜಾಸ್ತಿ ಇರೋದು ಆಯಿಲಿಗೆ ಅಂತ ಹೇಳ್ಬೋದು. ಹೈಲಿ ವಿಸ್ಕಸ್ ಲಿಕ್ವಿಡ್ ಆಯಿಲ್ ಅಂತ ಹೇಳ್ಬೋದು ವೆನ್ ಕಂಪೇರ್ಡ್ ಟು ವಾಟರ್. ವಿಸ್ಕಾಸಿಟಿ ವಾಟರ್ ಕಮ್ಮಿ ಇರೋದ್ರಿಂದ ಅದು ಬೇಗ ಮೂವ್ ಆಗುತ್ತೆ. ಇದರಿಂದ ಅರ್ಥ ಏನಾಗುತ್ತೆ, ಏನು ಗೊತ್ತಾಗುತ್ತೆ ಅಂದ್ರೆ ನಿಧಾನಕ್ಕೆ ಮೂವ್ ಆಗ್ತಾ ಇದೆ ಅಂತ ಅಂದ್ರೆ ಬಿಕಾಸ್ ಆಫ್ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಮತ್ತೆ ಫ್ರಿಕ್ಷನ್ ಬಿಟ್ವೀನ್ ದ ಲೇಯರ್ಸ್. ಸೊ ಒಂದು ಲೇಯರ್ ಮೇಲೆ ಇನ್ನೊಂದು ಲೇಯರ್ ಮೂವ್ ಆಗೋಕ್ಕೆ ಇಟ್ ಟೇಕ್ಸ್ ಅ ಟೈಮ್. ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ತಗೊಂಡು, ಹಾಗಾಗಿ ಆ ರೆಸಿಸ್ಟೆನ್ಸ್ ಟು ಫ್ಲೋನ ಫೋರ್ಸ್ ಏನಿದೆ ಅದನ್ನೇ ವಿಸ್ಕಾಸಿಟಿ ಅಂತ ಹೇಳ್ತಾರೆ. ಸೊ ಅಲ್ಲಿಗೆ ನಿಮಗೆ ಮೂವ್ ಆಗೋದನ್ನ ರೆಸಿಸ್ಟ್ ಮಾಡುತ್ತಲ್ಲ ಫ್ಲೋನೆಸ್ನ, ಆ ಒಂದು ಮೆಜರಿಂಗ್ ಪ್ರಾಪರ್ಟಿನೇ ವಿಸ್ಕಾಸಿಟಿ ಅಂತ ಹೇಳ್ತೀವಿ. ಅಲ್ಲಿಗೆ ಬಿಟ್ವೀನ್ ಆಯಿಲ್ ಅಂಡ್ ವಾಟರ್ ಸೊ ಮೋರ್ ವಿಸ್ಕಾಸಿಟಿ ಇರೋದು ಯಾವುದು ಅಂತ ಅಂದಾಗ ಆಯಿಲ್ ಅಂತ ಹೇಳ್ತೀವಿ, ಬಿಕಾಸ್ ರೆಸಿಸ್ಟೆನ್ಸ್ ಟು ಫ್ಲೋ ಅನ್ನ ಸೊ ಅಲ್ಲಿ ನಿಮಗೆ ಫೋರ್ಸ್ ಏನಿರುತ್ತೆ ಅದು ತುಂಬಾನೇ ಅಲ್ಲಿ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು, ಅಥವಾ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಜಾಸ್ತಿ ಇರುತ್ತೆ. ಸೊ ಈ ಕಾನ್ಸೆಪ್ಟ್ ಇಟ್ಕೊಂಡು ವಿಸ್ಕಾಸಿಟಿನ ಹೇಳ್ತಾ ಹೋಗೋಣ, ಸ್ಟಾರ್ಟ್ ಮಾಡೋಣ. ಸೊ ಅಲ್ಲಿಗೆ ವಿಸ್ಕಾಸಿಟಿ ಅಂದ್ರೆ ಇಟ್ ಈಸ್ ಎ ಮೆಜರ್ ಆಫ್ ರೆಸಿಸ್ಟೆನ್ಸ್ ಟು ಫ್ಲೋ which arises due to internal friction between the layers of fluid as they slip past one another while liquid flows. Liquid move ಆಗೋ ಟೈಮಲ್ಲಿ ಆ ಲಿಕ್ವಿಡ್ ಲೇಯರ್ನ ಮಧ್ಯ ಒಂದು ಇಂಟರ್ನಲ್ ಫ್ರಿಕ್ಷನ್ ಇರೋದ್ರಿಂದ, ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಹೆಲ್ಡಪ್ ಆಗೋದ್ರಿಂದ ಒಂದು ಲೇಯರ್ ಮೇಲೆ ಇನ್ನೊಂದು ಲೇಯರ್ ಮೂವ್ ಆಗೋಕ್ಕೆ ಇಟ್ ಟೇಕ್ಸ್ ಅ ಟೈಮ್. ದಟ್ ಫ್ಲೋನೆಸ್ನ ಸೊ ಏನು ರೆಸಿಸ್ಟ್ ಮಾಡೋದು, ಮೂವ್ ಆಗೋದನ್ನ ಸೊ ನಿಧಾನ ಮಾಡುತ್ತೆ. ರೆಸಿಸ್ಟ್ ಮಾಡೋ ಅಂತ ಒಂದು ಮೆಷರ್ ಮಾಡೋ ಅಂತ ಯೂನಿಟ್ ಯಾವುದು, ವಿಸ್ಕಾಸಿಟಿ ಅಂತ ಹೇಳ್ಬೋದು. ಅಲ್ಲಿಗೆ ಇಟ್ ಈಸ್ ಎ ಮೆಷರ್ ಆಫ್ ರೆಸಿಸ್ಟೆನ್ಸ್ to flow which arises due to the internal friction between the layers of a fluid as they slip past one another while liquid flows is called as viscosity. Liquid move ಆಗೋ ಟೈಮಲ್ಲಿ ಬಿಕಾಸ್ ಆಫ್ ಇಂಟರ್ನಲ್ ಫ್ರಿಕ್ಷನ್ ಬಿಟ್ವೀನ್ ದ ಲೇಯರ್ಸ್, ಸೊ ಒಂದು ಲೇಯರ್ ಮೇಲೆ ಇನ್ನೊಂದು ಲೇಯರ್ ಮೂವ್ ಆಗೋಕ್ಕೆ, ಪಾಸ್ಟ್ ಆಗೋಕ್ಕೆ, ಸೊ ಅಲ್ಲಿ ಏನಾಗುತ್ತೆ, ಅಲ್ಲಿ ರೆಸಿಸ್ಟೆನ್ಸ್ ಆಫ್ ಫ್ಲೋ ಅರೈಸ್ ಆಗತ್ತೆ. ಆ ರೆಸಿಸ್ಟೆನ್ಸ್ ಆಫ್ ಫ್ಲೋ ಅರೈಸ್ ಆಗಿರೋದನ್ನ ಮೆಷರ್ ಮಾಡೋ ಅಂಥದ್ದೇ ಯಾವುದು, ವಿಸ್ಕಾಸಿಟಿ ಅಂತ. ಈಗ ನಿಮ್ಗಿಲ್ಲಿ ಏನಾದರೂ ಒಂದು ಅಬ್ಸ್ಟೆಕಲ್ ಇದೆ, ಓಡ್ತಾ ಇದ್ದೀರಾ, ಫಾಸ್ಟ್ ಆಗಿ ಓಡ್ತಾ ಇದ್ದೀರಾ, ಇಲ್ಲಿ ಏನಾದರೂ ಒಂದು ಹರ್ಡಲ್ಸ್ ಅಥವಾ ಅಬ್ಸ್ಟೆಕಲ್ಸ್ ಇತ್ತು ಅಂದಾಗ ನಿಮ್ಮ ಸ್ಪೀಡ್ ಏನಾಗುತ್ತೆ,
ನಿಧಾನ ಆಗತ್ತೆ ಆ ಅಬ್ಸ್ಟಕಲ್ಸ್ ನ ಸೊ ಮೂವ್ ಆಗಕ್ಕೆ ಅದನ್ನ ದಾಟ್ಕೊಂಡು ಹೋಗಕ್ಕೆ. ಸೊ ಇದನ್ನೇ ಏನಾಗತ್ತೆ ಆ ಸ್ಪೀಡ್ ನ ಕಮ್ಮಿ ಮಾಡೋದು ಅಥವಾ ಫ್ಲೋನೆಸ್ ನ ಕಮ್ಮಿ ಮಾಡೋ ಅಂತ ಒಂದು ಮೆಜರ್ ಯಾವುದು ವಿಸ್ಕಾಸಿಟಿ ಅಂತ ಹೇಳ್ಬೋದು. ಸೊ ಅಲ್ಲಿಗೆ ಇಟ್ ಈಸ್ ಅ ಮೆಜರ್ ಆಫ್ ರೆಸಿಸ್ಟೆನ್ಸ್ ಟು ಫ್ಲೋ ಅಂತ ಗೊತ್ತಾಯ್ತು. Strong intermolecular forces between the molecules hold them together and resist movement of layers past one another. ಅಲ್ಲಿ ನಿಮಗೆ ಲೇಯರ್ಸ್ ಮಧ್ಯ ಸ್ಟ್ರಾಂಗ್ ಅಟ್ರಾಕ್ಟಿವ್ ಫೋರ್ಸಸ್ ಇದ್ದಾಗ ಒಂದು ಲೇಯರ್ ಮೇಲೆ ಇನ್ನೊಂದು ಲೇಯರ್ ಮೂವ್ ಆಗೋದನ್ನ ಸೊ ಅದು ನಿಧಾನ ಮಾಡ್ತಾ ಹೋಗುತ್ತೆ, ಅದನ್ನೇ ನಾವು ವಿಸ್ಕಾಸಿಟಿ ಅಂತ ಹೇಳ್ತೀವಿ. When a liquid flows over a fixed surface, the layer of molecules in the intermediate contact of surface is stationary. ಈಗ ಒಂದು ಲೇಯರ್ ಇದೆ, ಅದ್ರ ಮೇಲೆ ಇನ್ನೊಂದು ಲೇಯರ್ ಇದೆ, ಇದ್ರ ಮೇಲೆ ಇದ್ರ ಕೆಳಗಡೆ ಇನ್ನೊಂದು ಲೇಯರ್ ಇದೆ ಅಂತ ಅಂದಾಗ ಒಂದು ಲಿಕ್ವಿಡ್ ಮೂವ್ ಆಗ್ತದೆ ಅಂದ್ರೆ ಆ ಲೇಯರ್ ಮೇಲೆ ಹಿಂಗೆ ದಾಟ್ಕೊಂಡು ಹೋಗ್ಬೇಕು. ಸೊ ಇಲ್ಲಿ ಲೇಯರ್ ಸ್ಟೇಷನರಿ ಇದೆ, ಸೊ ಇಲ್ಲಿ ಬರೋ ಅಂತ ಲೇಯರು ಇದ್ರ ಮೇಲೆ ಹೋಗ್ಬೇಕು ಅಥವಾ ಇದ್ರ ಕೆಳಗೆ ಹಿಂಗೆ ಹೋಗ್ಬೇಕು. ಅವಾಗ ಏನಾಗತ್ತೆ ವೆಲಾಸಿಟಿ ಅಥವಾ ಸ್ಪೀಡ್ ಏನಾಗುತ್ತೆ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಏನ್ ರೆಗ್ಯುಲರ್ ಗ್ರೇಡೇಷನ್ ಇರತ್ತೆ ವೆಲಾಸಿಟಿಯಲ್ಲಿ, ಇಲ್ಲಿ ಸ್ಪೀಡ್ ಇನ್ಕ್ರೀಸ್ ಆಗ್ಬೋದು ಅಥವಾ ಡಿಕ್ರೀಸ್ ಆಗ್ಬೋದು. ಏನ್ ರೆಗ್ಯುಲರ್ ಗ್ರೇಡೇಷನ್ ಇರತ್ತೆ ಇನ್ ವೆಲಾಸಿಟಿ, ಸೊ ಅದರಿಂದಾಗಿ ಏನಾಗುತ್ತೆ ಅಲ್ಲಿ ನಿಮಗೆ ರೆಸಿಸ್ಟೆನ್ಸ್ ಟು ಫ್ಲೋ ಜಾಸ್ತಿ ಆಗತ್ತೆ ಅಂತ ಹೇಳ್ಬೋದು. ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇದ್ದಾಗ ಸೊ ಅದನ್ನೇ ನಿಮಗೆ ವಿಸ್ಕಾಸಿಟಿ ಅಂತ ಅಂತಾರೆ. when a liquid flows over a fixed surface, ಒಂದು ಫಿಕ್ಸ್ಡ್ ಸರ್ಫೇಸ್ ಮೇಲೆ ಒಂದು ಲಿಕ್ವಿಡ್ ಮೂವ್ ಆಗೋ ಟೈಮಲ್ಲಿ the layer of molecules in the immediate contact of surface is stationary. ಇದ್ರು ಫಿಕ್ಸ್ಡ್ ಸರ್ಫೇಸ್ ನೆಕ್ಸ್ಟ್ ಕಾಂಟ್ಯಾಕ್ಟ್ ಅಲ್ಲಿರೋ ಅಂತ ಸರ್ಫೇಸ್ ಸ್ಟೇಷನರಿ ಇರುತ್ತೆ. ಸೊ ಅದ್ರ ಮೇಲೆ ನಿಮಗೆ ಮೂವ್ ಆಗ್ಬೇಕಾದ್ರೆ ವೆಲಾಸಿಟಿ ಅಪ್ಪರ್ ಲೇಯರಿಗೂ ಲೋಯರ್ ಲೇಯರ್ ಮೇಲೂ ಹೋಗೋ ಟೈಮಲ್ಲಿ ಗ್ರೇಡೇಷನ್ ಚೇಂಜ್ ಓವರ್ ಆಗುತ್ತೆ. ದ ವೆಲಾಸಿಟಿ ಆಫ್ ಅಪ್ಪರ್ ಲೇಯರ್ ಇನ್ಕ್ರೀಸಸ್. ಇದ್ರ ಫಿಕ್ಸ್ಡ್ ಏರಿಯಾ ಇದೆ, ಲೇಯರ್ ಇದೆ, ಅದ್ರ ಮೇಲೆ ನಿಮ್ಗೆ ಮೂವ್ ಆಗ್ಬೇಕು ಲೇಯರ್ ಮೇಲೆ ಅಂತ ಅಂದಾಗ ವೆಲಾಸಿಟಿ ಇನ್ಕ್ರೀಸ್ ಆಗುತ್ತೆ, ಅಂದ್ರೆ ಜಾಸ್ತಿ ಸ್ಪೀಡ್ ಅಥವಾ ಜಾಸ್ತಿ ವೆಲಾಸಿಟಿ ಬೇಕಾಗತ್ತೆ. ಆಸ್ ದ ಡಿಸ್ಟೆನ್ಸ್ ಆಫ್ ಲೇಯರ್ ಫ್ರಮ್ ದ ಫಿಕ್ಸ್ಡ್ ಲೇಯರ್, ಇದೊಂದು ಫಿಕ್ಸ್ಡ್ ಲೇಯರ್ ಇದೆ, ಇಲ್ಲೊಂದು ಲೇಯರ್ ಇದೆ, ಇದ್ರ ಮೇಲೆ ಹಿಂಗೆ ಹೋಗ್ಬೇಕು ಅಂದಾಗ ಇದ್ರ ಮಧ್ಯ ಇರೋಂಥ ಡಿಸ್ಟೆನ್ಸ್ ಜಾಸ್ತಿ ಇದ್ದಂಗೂ ಅದ್ರ ಮೇಲೆ ಸೊ ಅಲ್ಲಿ ಮೂವ್ ಆಗಂತ ವೆಲಾಸಿಟಿನೂ ಏನಾಗುತ್ತೆ ಜಾಸ್ತಿ ಆಗತ್ತೆ ಅಂತ ಹೇಳ್ಬೋದು. This type of flow in which there is a regular gradation of velocity in passing from one layer to the next is called as laminar flow. So laminar flow ಅಂದ್ರೆ ಏನು, ಒಂದು ಲೇಯರ್ ಇಂದ ಇನ್ನೊಂದು ಲೇಯರಿಗೆ ಅಲ್ಲಿ ಡಿಸ್ಟೆನ್ಸ್ ಜಾಸ್ತಿ ಇದ್ದಾಗ ವೆಲಾಸಿಟಿ ಚೇಂಜ್ ಆಗುತ್ತೆ ಅಂತ ಹೇಳಿದೆ. ಇಲ್ಲಿ ಈ ರೀತಿ ಏನ್ ಚೇಂಜ್ ಇನ್ ವೆಲಾಸಿಟಿ ಆಗ್ತಾ ಇರತ್ತೆ ಒಂದ್ ಲೇಯರ್ ಇಂದ ಇನ್ನೊಂದು ಲೇಯರಿಗೆ ಮೂವ್ ಆಗೋ ಟೈಮಲ್ಲಿ, ಸೊ ಆ ಕಾನ್ಸೆಪ್ಟ್ ಏನಂತಾರೆ ಲ್ಯಾಮಿನಾರ್ ಫ್ಲೋ ಅಂತಾರೆ. ಅಂದ್ರೆ ದ ಟೈಪ್ ಆಫ್ ಫ್ಲೋ ಇನ್ ವಿಚ್ ದೇರ್ ಈಸ್ ಎ ರೆಗ್ಯುಲರ್ ಗ್ರೇಡೇಷನ್ ಆಫ್ ವೆಲಾಸಿಟಿ ಇನ್ ಪಾಸಿಂಗ್ ಫ್ರಮ್ ಒನ್ ಲೇಯರ್ ಟು ನೆಕ್ಸ್ಟ್ ಇಸ್ ಕಾಲ್ಡ್ ಆಸ್ ಲ್ಯಾಮಿನಾರ್ ಫ್ಲೋ. ಒಂದು ಲೇಯರ್ ಇಂದ ಇನ್ನೊಂದು ಲೇಯರ್ಗೆ ಮೂವ್ ಆಗೋ ಟೈಮಲ್ಲಿ ಏನ್ ಚೇಂಜ್ ಓವರ್ ಆಗತ್ತೆ ಇನ್ ವೆಲಾಸಿಟಿ, ದಟ್ ಚೇಂಜ್ ಓವರ್ ಇಸ್ ಕಾಲ್ಡ್ ಆಸ್ ಲ್ಯಾಮಿನಾರ್ ಫ್ಲೋ ಅಂತ ಹೇಳ್ಬೋದು. ಸೊ ಅದನ್ನ ಅರ್ಥ ಆಗ್ಬೇಕಂದ್ರೆ ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಲಿಕ್ವಿಡ್ ನ ಲೇಯರ್ಸ್ ಈ ರೀತಿ ಅರೇಂಜ್ಮೆಂಟ್ ಆಗಿರುತ್ತೆ. ಮಿಡಲ್ ಅಲ್ಲಿ ಒಂದು ಲೇಯರ್ ಇರುತ್ತೆ ಸ್ಟೇಷನರಿ ಫಿಕ್ಸ್ಡ್ ಲೇಯರ್ ಅಂತ ಸರ್ಫೇಸ್ ಅಂತ ಹೇಳ್ಬೋದು, ಅದ್ರ ಮೇಲೊಂದು ಲೇಯರ್ ಇರುತ್ತೆ, ಅದ್ರ ಕೆಳಗಡೆ ಒಂದು ಲೇಯರ್ ಇರುತ್ತೆ. ಈ ಮಧ್ಯದ ಲೇಯರ್ ನ ವೆಲಾಸಿಟಿ ಯು ಅಂತ ಅನ್ಕೋಣ. ಸೊ ಇದರಿಂದ ಇದಕ್ಕೆ ಡಿಸ್ಟೆನ್ಸ್ ಜಾಸ್ತಿ ಆದಂಗೂ, ಈ ಡಿಸ್ಟೆನ್ಸ್ ಜಾಸ್ತಿ ಆದಂಗೂ ಸೊ ಚೇಂಜ್ ಇನ್ ವೆಲಾಸಿಟಿನೂ ಏನಾಗುತ್ತೆ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಮತ್ತೆ ಇದ್ರ ಕೆಳಗಿರೋ ಅಂತ ಸರ್ಫೇಸ್ ಏನಿದೆ ಅದು ನಿಮಗೆ ಆ ಡಿಸ್ಟೆನ್ಸ್ ಕಮ್ಮಿ ಇದ್ದಂಗೂ ಸೊ ಅಲ್ಲಿ ನಿಮಗೆ ಇದರ ವೆಲಾಸಿಟಿ ಕಮ್ಮಿ ಆಗ್ಬೋದು, ಚೇಂಜ್ ಇನ್ ವೆಲಾಸಿಟಿ ಬೈ ಡಿ ಯು ಅಂತ ಹೇಳ್ಬೋದು. ಸೊ ಹಾಗಾಗಿ ಇಲ್ಲಿ ನಿಮಗೆ ಜಾಸ್ತಿ ಆಗ್ಬೋದು ವೆಲಾಸಿಟಿ, ಇಲ್ಲಿ ನಿಮಗೆ ಕಮ್ಮಿ ಆಗ್ತಾ ಹೋಗ್ಬೋದು. ಇದರಲ್ಲಿ ಫಿಕ್ಸ್ಡ್ ಏರಿಯಾ ಅಂತ ಹೇಳ್ಬೋದು, ಸರ್ಫೇಸ್ ಏರಿಯಾ. ಈ ರೀತಿ ಇಲ್ಲಿ ಬಂದಿರೋಂಥ ಲಿಕ್ವಿಡ್ ಸೊ ಈ ರೀತಿ ಮೂವ್ ಆದಾಗ ಅಥವಾ ಇಲ್ಲಿ ಬಂದಿರೋಂಥ ಲಿಕ್ವಿಡ್ ಈ ರೀತಿ ಮೂವ್ ಆಗೋ ಟೈಮಲ್ಲಿ ಏನ್ ವೆಲಾಸಿಟಿ ಚೇಂಜ್ ಆಗತ್ತೆ ಅದನ್ನ ಲ್ಯಾಮಿನಾರ್ ಫ್ಲೋ ಅಂತ ಅಂತಾರೆ. ಈ ಲೇಯರ್ ಮೂವ್ಮೆಂಟ್ ಆಫ್ ದಿ ಲಿಕ್ವಿಡ್ ಮಾಲಿಕ್ಯೂಲ್ಸ್ ನ ಏನ್ ಮಾಡ್ತಾ ಇದೆ, ಅದು ರೆಸಿಸ್ಟ್ ಮಾಡುತ್ತೆ ಟು ದ ಫ್ಲೋನೆಸ್. ಸೊ ಫಾರ್ ದ ಫ್ಲೋನೆಸ್ ಆಫ್ ಲಿಕ್ವಿಡ್ ಈ ಲೇಯರ್ ರೆಸಿಸ್ಟೆನ್ಸ್ ನ ಅಪ್ಲೈ ಮಾಡ್ತಾ ಇದೆ, ಅದನ್ನೇ ವಿಸ್ಕಾಸಿಟಿ ಅಂತ ಅಂತಾರೆ. ಸೊ ಈ ಮಧ್ಯದ ಲೇಯರ್ ನ ವೆಲಾಸಿಟಿ ಯು ಅಂತ ತಗೊಂಡ್ರೆ ಮೇಲಿರೋದು ನೋಡಿ ಯುಗೆ ಪ್ಲಸ್ ಡಿ ಯು, ಎಷ್ಟು ಡಿಸ್ಟೆನ್ಸ್ ಇರುತ್ತೋ ಅಷ್ಟು ವೆಲಾಸಿಟಿ ಚೇಂಜ್ ಆಗುತ್ತೆ ಅಂದಿದ್ದೆ. ಸೊ ಹಾಗಾಗಿ ಚೇಂಜ್ ಇನ್ ವೆಲಾಸಿಟಿನ ಡಿ ಯು ಅಂತ ತೊಗೊಳ್ತಾ ಇದೀವಿ. ಇನಿಷಿಯಲ್ ವೆಲಾಸಿಟಿ ಯು ಅಂತ ಇದ್ರೆ ಯು ಪ್ಲಸ್ ಡಿ ಯು ಆಗುತ್ತೆ. ಅದೇ ಕೆಳಗಡೆ ಇರೋಂಥ ಸರ್ಫೇಸ್ ಏರಿಯಾಗೆ ಯುಗೆ ಮೈನಸ್ ಡಿ ಯು, ಈ ಸ್ಪೀಡ್ಗಿಂತ ಇದು ಕಮ್ಮಿ ಆಗುತ್ತೆ. ಎಷ್ಟು ಅಂದ್ರೆ ಚೇಂಜ್ ಇನ್ ವೆಲಾಸಿಟಿ ಡಿ ಯು.
ಅಲ್ಲಿ ಯು ಅಲ್ಲಿ ಮೈನಸ್ ಡಿ ಯು ಮಾಡ್ತೀವಿ ಕೆಳಗಡೆ ಲೇಯರ್ಗೆ, ಮೇಲ್ಗಡೆ ಲೇಯರ್ಗೆ ಯುಗೆ ಪ್ಲಸ್ ಡಿ ಯು ಮಾಡ್ತಾ ಹೋಗ್ತೀವಿ. ಸೊ ಇದ್ರ ಓವರ್ ಆಲ್ ಸರ್ಫೇಸ್ ಏರಿಯಾ ಏನ್ ಸರ್ಫೇಸ್ ಲೇಯರ್ ಇದೆ ಆ ಲೇಯರ್ ನ ಏರಿಯಾ ಏನು, ಏರಿಯಾ ಆಫ್ ಪ್ಲೇಟ್ ಎ ಅಂತ ತಗೊಳ್ತೀವಿ. ಡಿಸ್ಟೆನ್ಸ್ ಬಿಟ್ವೀನ್ ದ ಲೇಯರ್ಸ್ ನ ಡಿ ಝೆಡ್ ಅಂತ ತಗೊಳ್ತೀವಿ. ಇಲ್ಲಿ ಇದೆ ನೋಡಿ, ಡಿಸ್ಟೆನ್ಸ್ ಬಿಟ್ವೀನ್ ದ ಲೇಯರ್ಸ್ ಡಿ ಝೆಡ್, ಚೇಂಜ್ ಇನ್ ಡಿಸ್ಟೆನ್ಸ್ ಅಂತ ಅಂದಾಗ ಡಿ ಝೆಡ್ ಅಂತ ತಗೊಳ್ತೀವಿ. If the velocity of the layer at a distance dz is changed by a value du, then velocity gradient is given by the amount du by dz. So dz ಅಷ್ಟು ಡಿಸ್ಟೆನ್ಸ್ ಅಲ್ಲಿ ಲೇಯರ್ಸ್ ಇದ್ದಾಗ ಅದ್ರ ವೆಲಾಸಿಟಿನೂ ಚೇಂಜ್ ಆಗುತ್ತೆ ಬೈ du. ಅಲ್ಲಿ ಚೇಂಜ್ ಇನ್ ವೆಲಾಸಿಟಿ ವಿತ್ ರೆಸ್ಪೆಕ್ಟ್ ಟು ಡಿಸ್ಟೆನ್ಸ್ ಹೇಳಬೇಕು ಅಂತ ಅಂದಾಗ ಏನಾಗುತ್ತೆ, du by dz ಆಗುತ್ತೆ. ಚೇಂಜ್ ಇನ್ ವೆಲಾಸಿಟಿ ಅಥವಾ ವೆಲಾಸಿಟಿ ಗ್ರೇಡಿಯಂಟ್ ಹೇಳಬೇಕು ಅಂದ್ರೆ du by dz. A force is required to maintain the flow of layers. ಈ ಲೇಯರ್ ಮೇಲೆ ಲೇಯರ್ ಇದ್ದಾಗ ಆ ಲೇಯರ್ ಮೇಲೆ ಸೊ ಲಿಕ್ವಿಡ್ ಫ್ಲೋ ಆಗಕ್ಕೂ ಸಮ್ ಫೋರ್ಸ್ ಬೇಕು. A force is required to maintain the flow of layers. This force is proportional to area of contact of layers and velocity gradient. ಈ ವೆಲಾಸಿಟಿ ಗ್ರೇಡಿಯಂಟ್ ಸೊ ಇದ್ರ ಈ ಲೇಯರ್ ಮೇಲೆ ನಿಮಗೆ ಎಷ್ಟು ವೆಲಾಸಿಟಿಯಲ್ಲಿ ಆ ಲಿಕ್ವಿಡ್ ಫ್ಲೋ ಆಗತ್ತೆ ಮತ್ತೆ ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಆ ಲೇಯರ್ ನಿಮಗೆ ಇದೆ ಅನ್ನೋದ್ರ ಮೇಲೆ ಅಂದ್ರೆ ವೆಲಾಸಿಟಿ ಗ್ರೇಡಿಯಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಮತ್ತೆ ಆ ಲೇಯರ್ ನ ಏರಿಯಾ ಮೇಲೂ ಡಿಪೆಂಡ್ ಆಗಿರುತ್ತೆ ಯಾವುದು ಫೋರ್ಸ್. ಸೊ ಅಲ್ಲಿಗೆ ಒಂದು ಲೇಯರ್ ಇದೆ ಅಂತ ಅಂದಾಗ ಆ ಲೇಯರ್ ಮೇಲೆ ಲಿಕ್ವಿಡ್ ಫ್ಲೋ ಆಗಕ್ಕೆ ನಿಮಗೆ ಫೋರ್ಸ್ ಬೇಕು. ಆ ಫೋರ್ಸ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದ್ರೆ ಆ ಲೇಯರ್ ಎಷ್ಟು ಅಗಲ ಇದೆ ಅಂದ್ರೆ ಎಷ್ಟು ಏರಿಯಾ ಇದೆ ಮತ್ತೆ ಆ ಏರಿಯಾ ಇಂದ ಏರಿಯಾ ಸೊ ಆ ಲೇಯರ್ ಇಂದ ಇನ್ನೊಂದು ಲೇಯರಿಗೆ ವೆಲಾಸಿಟಿ ಗ್ರೇಡಿಯಂಟ್ ಎಷ್ಟಿದೆ ಅದ್ರ ಮೇಲೆ ಆ ಫೋರ್ಸ್ ಸೊ ಡಿಪೆಂಡ್ ಆಗಿರುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಫೋರ್ಸ್ ಡಿಪೆಂಡ್ ಆನ್ ಏರಿಯಾ ಆಫ್ ಕಾಂಟ್ಯಾಕ್ಟ್ ಎ ಅಂಡ್ ಫೋರ್ಸ್ ಡಿಪೆಂಡ್ ಆನ್ ವೆಲಾಸಿಟಿ ಗ್ರೇಡಿಯಂಟ್ du by dz. ಎರಡರ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಎಫ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎ ಇಂಟು du by dz ಅಂತ ತಗೊಳ್ತೀವಿ. du by dz ಅಂದ್ರೆ ವೆಲಾಸಿಟಿ ಗ್ರೇಡಿಯಂಟ್, ಎ ಅಂದ್ರೆ ಏರಿಯಾ ಆಫ್ ಕಾಂಟ್ಯಾಕ್ಟ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಎಫ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎ ಇಂಟು du by dz. ಅಲ್ಲಿಗೆ ಎಫ್ is equal to proportionality constant ನ ತೆಗಿಬೇಕು. ಸೊ ಇದು ತೆಗಿಬೇಕು ಅಂದ್ರೆ ಒಂದು ಕಾನ್ಸ್ಟೆಂಟ್ ಬೇಕು, ದಟ್ ಈಸ್ ಈಟಾ ಅಂತ ಅಂತಾರೆ. ಎಫ್ is equal to ಈಟಾ ಇಂಟು ಎ ಇಂಟು du by dz, ವೇರ್ ಈಟಾ ಇದನ್ನೇನಂತಾರೆ ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್ ವಿಚ್ ಈಸ್ ಕಾಲ್ಡ್ ಆಸ್ ಕೋಎಫಿಷಿಯಂಟ್ ಆಫ್ ವಿಸ್ಕಾಸಿಟಿ. ಏನ್ ನಿಮಗಿಲ್ಲಿ ಈಟಾ ಇದೆ, ಸೊ ಈ ಈಟಾನ ನಿಮಗೆ ಕೋಎಫಿಷಿಯಂಟ್ ಆಫ್ ವಿಸ್ಕಾಸಿಟಿ ಅಂತಾರೆ ಅಂಡ್ ಇಟ್ ಈಸ್ ಎ ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್ ಅಂತ ಹೇಳ್ಬೋದು. ಆ ವಿಸ್ಕಾಸಿಟಿ ಕೋಎಫಿಷಿಯಂಟ್ ಆಫ್ ವಿಸ್ಕಾಸಿಟಿ ಅಂದ್ರೇನು, ವಿಸ್ಕಾಸಿಟಿ ಕೋಎಫಿಷಿಯಂಟ್ ಈಸ್ ದಿ ಫೋರ್ಸ್ when velocity gradient is unity and area of contact is unit area. Thus eta is measure of viscosity ಅಂತ ಹೇಳ್ಬೋದು. ಸೊ ಅಲ್ಲಿಗೆ ವಿಸ್ಕಾಸಿಟಿ ಕೋಎಫಿಷಿಯಂಟ್ ಆಫ್ ವಿಸ್ಕಾಸಿಟಿ ಅಂದ್ರೆ ಏನು, ಎಫ್ is equal to eta into a into du by dz ಇದೆ. ವೆಲಾಸಿಟಿ ಗ್ರೇಡಿಯಂಟ್ du by dz 1 ಆಗಿದ್ದಾಗ ಎ ಅನ್ನೋದು ಸಹ ಏರಿಯಾ ಆಫ್ ಕಾಂಟ್ಯಾಕ್ಟ್ 1 ಇದ್ದಾಗ 1 ಸ್ಕ್ವೇರ್ ಮೀಟರ್ ಇದ್ದಾಗ 1 ಇಂಟು 1 1 ಆಗುತ್ತೆ. 1 ಇಂಟು ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟೇ ಆಗಿರುತ್ತೆ. ಸೊ ಅವಾಗ ವ್ಯಾಲ್ಯೂಸ್ ಏನಾಗುತ್ತೆ, ಎಫ್ ಈಸ್ ಈಕ್ವಲ್ ಟು ವಿಸ್ಕಾಸಿಟಿ ಕೋಎಫಿಷಿಯಂಟ್ ಆಫ್ ವಿಸ್ಕಾಸಿಟಿ ಆಗುತ್ತೆ. ಯಾವಾಗ ಅಂದ್ರೆ ಏರಿಯಾ ಆಫ್ ಕಾಂಟ್ಯಾಕ್ಟ್ 1 ಇದ್ದು ವೆಲಾಸಿಟಿ ಗ್ರೇಡಿಯಂಟ್ 1 ಇದ್ದಾಗ ಸೊ ಅಲ್ಲಿಗೆ ಕೋಎಫಿಷಿಯಂಟ್ ಆಫ್ ವಿಸ್ಕಾಸಿಟಿ ಇಸ್ ಈಕ್ವಲ್ ಟು ದ ಫೋರ್ಸ್ ಅನ್ನೋದು ಅಪ್ಲೈ ಆಗುತ್ತೆ. ಅಲ್ಲಿಗೆ ಇಟ್ ಈಸ್ ಎ ಮೆಜರ್ ಆಫ್ ವಿಸ್ಕಾಸಿಟಿ ಅಂತ ಹೇಳ್ಬೋದು ಅದನ್ನ ವಿಸ್ಕಾಸಿಟಿ ಕೋಎಫಿಷಿಯಂಟ್. ಸೊ ಅಲ್ಲಿಗೆ ವಿಸ್ಕಾಸಿಟಿ ಕೋಎಫಿಷಿಯಂಟ್ ಇಸ್ ದ ಫೋರ್ಸ್, ಆಬ್ವಿಯಸ್ಲಿ ಎಸ್ ಫೋರ್ಸ್. ಯಾವಾಗ ಅಂದ್ರೆ ವೆನ್ ವೆಲಾಸಿಟಿ ಗ್ರೇಡಿಯಂಟ್ ಈಸ್ ಯೂನಿಟಿ, du by dz 1 ಇದ್ದಾಗ ಅಂಡ್ ಏರಿಯಾ ಆಫ್ ಕಾಂಟ್ಯಾಕ್ಟ್ ಈಸ್ ಯೂನಿಟ್ ಏರಿಯಾ ಅಂದ್ರೆ ಏರಿಯಾ ಆಫ್ ಕಾಂಟ್ಯಾಕ್ಟ್ 1 ಇದ್ದಾಗ, ದಸ್
viscosity coefficient is measure of viscosity obviously. ಸೊ ನಿಮಗೆ ಒಂದು ಫೋರ್ಸ್ ಆ ಲಿಕ್ವಿಡ್ ನ ಫೋರ್ಸ್ ಎಷ್ಟಿರತ್ತೆ ಅನ್ನೋದನ್ನ ಮೆಜರ್ ಮಾಡೋ ಅಂತ ಒಂದು ಇದೇ ಯೂನಿಟ್ ಯಾವ್ದು ನಿಮಗೆ ಕೋಎಫಿಷಿಯಂಟ್ ಆಫ್ ವಿಸ್ಕಾಸಿಟಿ ಅಂತ ಹೇಳ್ಬೋದು. ಯಾಕೆ ಅಂದ್ರೆ ಸೊ ಕೋಎಫಿಷಿಯಂಟ್ ಆಫ್ ವಿಸ್ಕಾಸಿಟಿ is equal to force when velocity gradient is unity and area of contact is unit area ಆದಾಗ ಆ ಏರಿಯಾ ಆಫ್ ಕಾಂಟ್ಯಾಕ್ಟ್ ಯೂನಿಟ್ ಏರಿಯಾ ಆಗಿದ್ದು ವೆಲಾಸಿಟಿ ಗ್ರೇಡಿಯಂಟ್ 1 ಆಗಿದ್ದಾಗ ಆ ಕೋಎಫಿಷಿಯಂಟ್ ಆಫ್ ವಿಸ್ಕಾಸಿಟಿ ಫೋರ್ಸ್ ಈಕ್ವಲ್ ಆಗುತ್ತೆ. ಅಂದ್ರೆ ಡೈರೆಕ್ಟ್ಲಿ ಇಟ್ ಇಸ್ ಎ ಮೆಜರ್ ಆಫ್ ವಿಸ್ಕಾಸಿಟಿ ಅಂತ ಹೇಳ್ಬೋದು. SI ಯೂನಿಟ್ ಆಫ್ ವಿಸ್ಕಾಸಿಟಿ ಕೋಎಫಿಷಿಯಂಟ್ ಇಸ್ ವಿಸ್ಕಾಸಿಟಿ ಕೋಎಫಿಷಿಯಂಟ್ ನ SI ಯೂನಿಟ್ ಏನು 1 ನ್ಯೂಟನ್ ಸೆಕೆಂಡ್ ಪರ್ ಸ್ಕ್ವಯರ್ ಮೀಟರ್. ನ್ಯೂಟನ್ ಸೆಕೆಂಡ್ ಪರ್ ಮೀಟರ್ ಸ್ಕ್ವಯರ್ ಅಂತ ಹೇಳ್ಬೋದು. ಅಂದ್ರೆ ಸೊ 1 ನ್ಯೂಟನ್ ಸೆಕೆಂಡ್ ಪರ್ ಸ್ಕ್ವೇರ್ ಮೀಟರ್ ಏರಿಯಾದಲ್ಲಿ ಹೇಳ್ತಾ ಇದೀವಿ, ಹಾಗಾಗಿ ಸ್ಕ್ವೇರ್ ಮೀಟರ್ ಬರುತ್ತೆ. ಸೊ ಅಲ್ಲಿ ನಿಮಗೆ ಫೋರ್ಸ್ ಇರೋದ್ರಿಂದ ನ್ಯೂಟನ್ ಸಹ ಬರುತ್ತೆ ಅಂತ ಹೇಳ್ಬೋದು. ಮತ್ತೆ ವೆಲಾಸಿಟಿ ಗ್ರೇಡಿಯಂಟ್ ಇರೋದ್ರಿಂದ ಸೆಕೆಂಡ್ಸ್ ಬರುತ್ತೆ ಅಂತ ಹೇಳ್ಬೋದು. ಹಾಗಾಗಿ ನ್ಯೂಟನ್ ಸೆಕೆಂಡ್ ಪರ್ ಮೀಟರ್ ಸ್ಕ್ವಯರ್ ಇಸ್ ದ SI ಯೂನಿಟ್ ಆಫ್ ವಿಸ್ಕಾಸಿಟಿ ಕೋಎಫಿಷಿಯಂಟ್. ಸೊ ಇವನ್ ನೀವು CGS ಸಿಸ್ಟಮ್ ಅಲ್ಲೂ ಸಹ ಹೇಳ್ತಾ ಹೋಗ್ಬೋದು, ಅಥವಾ ನ್ಯೂಟನ್ ಸೆಕೆಂಡ್ ಪರ್ ಮೀಟರ್ ಸ್ಕ್ವಯರ್ ನ ಪ್ಯಾಸ್ಕಲ್ ಸೆಕೆಂಡ್ ಅಂತಾನು ಹೇಳ್ಬೋದು. ಯಾಕೆ ಅಂದ್ರೆ ಪ್ಯಾಸ್ಕಲ್ ಸೆಕೆಂಡ್ ಇಸ್ ಈಕ್ವಲ್ ಟು ದ 1 kg ಪರ್ ಮೀಟರ್ ಪರ್ ಸೆಕೆಂಡ್. 1 kg ಪರ್ ಮೀಟರ್ ಪರ್ ಸೆಕೆಂಡಿಗೆ 1 ಪ್ಯಾಸ್ಕಲ್ ಸೆಕೆಂಡ್ ಈಕ್ವಲ್ ಆಗಿರೋದ್ರಿಂದ ಇಟ್ ಈಸ್ ಆಲ್ಸೋ ಈಕ್ವಲ್ ಟು ನ್ಯೂಟನ್ ಸೆಕೆಂಡ್ ಪರ್ ಸ್ಕ್ವೇರ್ ಮೀಟರ್. SI ಯೂನಿಟ್ ಕೇಳಿದ್ರೆ ನ್ಯೂಟನ್ ಸೆಕೆಂಡ್ ಪರ್ ಮೀಟರ್ ಸ್ಕ್ವಯರ್, ಪ್ಯಾಸ್ಕಲ್ ಸೆಕೆಂಡ್ ಎಲ್ಲ ಹೇಳ್ಬೋದು. 1 ಪ್ಯಾಸ್ಕಲ್ ಸೆಕೆಂಡ್ 1 Pascal second is equal to 1 kg per meter per second. CGS ಸಿಸ್ಟಮ್ ಅಲ್ಲಿ ನೀವು ಹೇಳೋದಾದ್ರೆ ಯೂನಿಟ್ ಆಫ್ ಕೋಎಫಿಷಿಯಂಟ್ ಆಫ್ ವಿಸ್ಕಾಸಿಟಿ ನ ಪಾಯ್ಸ್ ಅಂತ ಕರೀತಾರೆ CGS ಸಿಸ್ಟಮ್ ಅಲ್ಲಿ. ಯಾಕಂದ್ರೆ ಇದನ್ನ ಗ್ರೇಟ್ ಸೈಂಟಿಸ್ಟ್ ಜೀನ್ ಲೂಯಿಸ್ ಪಾಯ್ಸಿಲೆ ಅನ್ನೋರು ಪ್ರಪೋಸ್ ಮಾಡಿದ್ರಿಂದ ಆ ಯೂನಿಟ್ ನ ಪಾಯ್ಸ್ ಅಂತಾರೆ. CGS ಸಿಸ್ಟಮ್ ಅಲ್ಲಿ ಹೇಳ್ಬೇಕು ಅಂದ್ರೆ 1 ಪಾಯ್ಸ್ ಅಂದ್ರೆ ಎಷ್ಟು? 1 ಗ್ರಾಮ್ ಪರ್ ಸೆಂಟಿಮೀಟರ್ ಪರ್ ಸೆಕೆಂಡ್ ಅಥವಾ 10 to the power of -1 kg per meter per second. ಸ್ಮಾಲರ್ ಯೂನಿಟ್ ಅಲ್ಲಿ ಹೇಳ್ಬೇಕು ಅಂದ್ರೆ 1 ಗ್ರಾಮ್ ಪರ್ ಸೆಂಟಿಮೀಟರ್ ಪರ್ ಸೆಕೆಂಡ್. ಲಾರ್ಜರ್ ಯೂನಿಟ್ ಅಲ್ಲಿ ಹೇಳ್ಬೇಕು ಅಂದ್ರೆ 10 to the power of -1 kg per meter per second. ಸೊ ಇಷ್ಟು ಸಹ ಯೂನಿಟ್ಸ್ ಆಫ್ ವಿಸ್ಕಾಸಿಟಿ ಇನ್ ಡಿಫರೆಂಟ್ ಸಿಸ್ಟಮ್ ಅಂತ ಹೇಳ್ಬೋದು. ಸೊ SI ಯೂನಿಟ್ ಅಲ್ಲಿ ಕೇಳಿದ್ರೆ ನ್ಯೂಟನ್ ಸೆಕೆಂಡ್ ಪರ್ ಮೀಟರ್ ಸ್ಕ್ವೇರ್ ಹೇಳಿ. ಅದೇ ಸೊ ಇವನ್ ಪ್ಯಾಸ್ಕಲ್ ಸೆಕೆಂಡ್ ಅಲ್ಲೂ ಹೇಳ್ಬೋದು. 1 ಪ್ಯಾಸ್ಕಲ್ ಸೆಕೆಂಡ್ ಅಂದ್ರೆ 1 kg ಪರ್ ಮೀಟರ್ ಪರ್ ಸೆಕೆಂಡ್ ಅಂತ ಹೇಳ್ಬೋದು. CGS ಸಿಸ್ಟಮ್ ಅಲ್ಲಿ ಪಾಯ್ಸ್ ಅಂತ ಹೇಳ್ತಾರೆ. 1 ಪಾಯ್ಸ್ ಇಸ್ ಈಕ್ವಲ್ ಟು 1 ಗ್ರಾಮ್ ಪರ್ ಸೆಂಟಿಮೀಟರ್ ಪರ್ ಸೆಕೆಂಡ್ ಅಥವಾ 10 to the power of -1 kg ಪರ್ ಮೀಟರ್ ಪರ್ ಸೆಕೆಂಡ್. ಸೊ ಅಲ್ಲಿ ಟೆಂಪರೇಚರ್ ಜಾಸ್ತಿ ಮಾಡಿದಾಗ ಸರ್ಫೇಸ್ ಟೆನ್ಷನ್ ಕಮ್ಮಿ ಆಗುತ್ತೆ. ಇಲ್ಲಿ ಏನಾಗತ್ತೆ ನೋಡೋಣ. ನಾನು ಒಂದು ಲಿಕ್ವಿಡ್ ತಗೊಂಡಿದ್ದೀನಿ, ಟೆಂಪರೇಚರ್ ಜಾಸ್ತಿ ಮಾಡ್ತೀನಿ, ಹೀಟ್ ಮಾಡ್ತಾ ಹೋಗ್ತೀನಿ. ಹೀಟ್ ಮಾಡಿದಾಗ ಅದರಲ್ಲಿರೋ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬ್ರೇಕ್ ಆಗುತ್ತೆ, ಕೈನೆಟಿಕ್ ಎನರ್ಜಿ ಥರ್ಮಲ್ ಎನರ್ಜಿ ಜಾಸ್ತಿ ಆಗುತ್ತೆ. ಸೊ ಅವಾಗ ಜಾಸ್ತಿ ಆದಾಗ ಏನಾಗುತ್ತೆ, ಮೂವ್ಮೆಂಟು ಸಹ ಬೇಗ ಆಗುತ್ತೆ. ರೆಸಿಸ್ಟೆನ್ಸ್ ಟು ಫ್ಲೋ ಅಥವಾ ಮೂವ್ಮೆಂಟ್ ನಿಮಗೆ ಏನಾಗುತ್ತೆ, ಮೂವ್ಮೆಂಟ್ ಆಫ್ ಲಿಕ್ವಿಡ್ ಏನಾಗುತ್ತೆ ಜಾಸ್ತಿ ಆಗುತ್ತೆ. ಮೂವ್ಮೆಂಟ್ ಆಫ್ ಲಿಕ್ವಿಡ್ ಜಾಸ್ತಿ ಆಗ್ತದೆ ಅಂದ್ರೆ ರೆಸಿಸ್ಟೆನ್ಸ್ ಆಫ್ ಫ್ಲೋ ಕಮ್ಮಿ ಇದೆ ಅಂತ ಅರ್ಥ. ಅಲ್ಲಿಗೆ ವಿಸ್ಕಾಸಿಟಿ ಕಮ್ಮಿ ಆಗ್ತಾ ಹೋಗುತ್ತೆ. ಹಾಗೆ ಆಸ್ ಟೆಂಪರೇಚರ್ ಇನ್ಕ್ರೀಸಸ್ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಡಿಕ್ರೀಸಸ್, ವಿಸ್ಕಾಸಿಟಿ ಆಲ್ಸೋ ಡಿಕ್ರೀಸಸ್ ಅಂತ ಹೇಳ್ಬೋದು. ಗ್ರೇಟರ್ ದ ವಿಸ್ಕಾಸಿಟಿ ದ ಮೋರ್ ಸ್ಲೋಲಿ ದ ಲಿಕ್ವಿಡ್ ಫ್ಲೋಸ್. ನೆನ್ಪಿಟ್ಕೊಳ್ಳಿ, ಲಿಕ್ವಿಡ್ ನಿಧಾನ ಮೂವ್ ಆಗ್ತದೆ ಅಂದ್ರೆ ವಿಸ್ಕಾಸಿಟಿ ಜಾಸ್ತಿ ಇದೆ ಅಂತ ಅರ್ಥ. ಅಂದ್ರೆ ರೆಸಿಸ್ಟೆನ್ಸ್ ಟು ಫ್ಲೋ ಜಾಸ್ತಿ ಇದೆ ಅಂತ ಅರ್ಥ. Hydrogen bonding and van der Waals forces are strong enough to cause high viscosity. High viscosity ಗೆ ಕಾರಣ ಏನು ಅಂದ್ರೆ ಐದರ್ ಹೈಡ್ರೋಜನ್ ಬಾಂಡಿಂಗ್ ಇರ್ಬೋದು ಅಥವಾ ವ್ಯಾನ್ ಡೆರ್ ವಾಲ್ಸ್ ಫೋರ್ಸ್ ಆಫ್ ಅಟ್ರಾಕ್ಷನ್. ಅಲ್ಲಿ ಹೇಳಿದೆ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಜಾಸ್ತಿ ಇದ್ದಷ್ಟು ನಿಮಗೆ ವಿಸ್ಕಾಸಿಟಿ ಜಾಸ್ತಿ ಇರುತ್ತೆ ಅಂತ ಹೇಳಿ. ಸೊ ಅಲ್ಲಿಗೆ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ಗೆ ರೀಸನ್ ಏನು ಅಂದ್ರೆ ಐದರ್ ಹೈಡ್ರೋಜನ್ ಬಾಂಡಿಂಗ್ ಆಗಿರ್ಬೋದು ಅಥವಾ ವ್ಯಾನ್ ಡೆರ್ ವಾಲ್ಸ್ ಫೋರ್ಸಸ್ ಆಫ್ ಅಟ್ರಾಕ್ಷನ್ ಆಗಿರ್ಬೋದು. ಸೊ ದೀಸ್ ಟು ಫೋರ್ಸಸ್ ಕಾಸಸ್ ದ ಹೈ ವಿಸ್ಕಾಸಿಟಿ ಅಂತ ಹೇಳ್ಬೋದು. ಸೊ ಇನ್ನೊಂದು ಗ್ಲಾಸ್ ಏನಿದೆ ನಮಗೆ ನೋಡೋಕ್ಕೆ ಅದು ಸಾಲಿಡ್ ಅಂತ ಅನ್ಸುತ್ತೆ, ಬಟ್ ಇಟ್ ಈಸ್ ಹೈಲಿ ವಿಸ್ಕಸ್ ಲಿಕ್ವಿಡ್. ನೀವು ಆ ಗ್ಲಾಸ್ನ ಹೀಟ್ ಮಾಡಿ ಮೆಲ್ಟ್ ಆಗತ್ತೆ. ಸೊ ಮೆಲ್ಟ್ ಆದಾಗ ಅದು ನಿಮಗೆ ಮೂವ್ ಆಗೋದು ಏನಾಗುತ್ತೆ, ನಿಧಾನ ಆಗ್ತಾ ಹೋಗುತ್ತೆ. ಅದು ಹೈಲಿ ಲಿಕ್ವಿಡ್. ಸೊ ವಿಸ್ಕಸ್ ಲಿಕ್ವಿಡ್ ಅನ್ನೋದಕ್ಕೆ ಇನ್ನೊಂದು ರೀಸನ್ ಏನು ಅಂದ್ರೆ
ಹಳೆ ಕಾಲದ ಬಿಲ್ಡಿಂಗ್ಸ್ ಏನಿರತ್ತೆ ಅದನ್ನ ಅಬ್ಸರ್ವ್ ಮಾಡಿ. ಹಳೆ ಕಾಲದ ಬಿಲ್ಡಿಂಗ್ಸ್ ಅಲ್ಲಿ ಏನು ವಿಂಡೋಸ್ ಏನಿರತ್ತೆ, ವಿಂಡೋಸ್ಗೆ ಗ್ಲಾಸ್ ಯೂಸ್ ಮಾಡಿರ್ತಲ್ಲ, ಅದರಲ್ಲಿ ತುಂಬಾ ವರ್ಷಗಳು ಕಳೆದಂಗೂ ಟೆಂಪ್ರೇಚರ್ ಜಾಸ್ತಿ ಆಗ್ತಾ ಹೋದಂಗೂ ಆ ಗ್ಲಾಸ್ ಲಿಕ್ವಿಡ್ ಅಂತ ಹೇಳ್ದೆ, ವಿಸ್ಕಸ್ ಲಿಕ್ವಿಡ್ ಅಂತ ಮೆಲ್ಟ್ ಆಗಕ್ಕೆ ಸ್ಟಾರ್ಟ್ ಆಗಿರತ್ತೆ. ಮೆಲ್ಟ್ ಆದಾಗ ಅದು ಮೂವ್ ಆಗಿ ಫ್ಲೋ ಆಗಿ ಕೆಳಗಡೆ ಸ್ಟ್ರಕ್ ಆಗಿರತ್ತೆ. ಹಾಗಾಗಿ ಆ ಹಳೆ ಕಾಲದ ಬಿಲ್ಡಿಂಗ್ ಅಲ್ಲಿ ಆ ವಿಂಡೋಸ್ ನ ನೀವು ಮೂವ್ ಮಾಡಕ್ ಆಗಲ್ಲ, ಯಾಕಂದ್ರೆ ಅದು ಗ್ಲಾಸ್ ಎಲ್ಲ ಮೆಲ್ಟ್ ಆಗಿ ಕೆಳಗಡೆ ಸ್ಟ್ರಕ್ ಆಗಿರತ್ತೆ, ವಿಡ್ನೆಸ್ ಜಾಸ್ತಿ ಆಗಿರತ್ತೆ ಕೆಳಗಡೆ. ಇದರಿಂದ ಏನ್ ಗೊತ್ತಾಗತ್ತೆ, ಗ್ಲಾಸ್ ಇಸ್ ಅ ಹೈಲಿ ವಿಸ್ಕಸ್ ಲಿಕ್ವಿಡ್. ನೋಡಿ, ಗ್ಲಾಸ್ ಇಸ್ ಅನ್ ಎಕ್ಸ್ಟ್ರೀಮ್ಲಿ ವಿಸ್ಕಸ್ ಲಿಕ್ವಿಡ್. ಇಟ್ ಈಸ್ ಸೋ ವಿಸ್ಕಸ್ ದಟ್ ಮೆನಿ ಆಫ್ ಇಟ್ಸ್ ಪ್ರಾಪರ್ಟಿ ರಿಸೆಂಬಲ್ಸ್ ಸಾಲಿಡ್. ಸಾಲಿಡ್ ರೀತಿ ರಿಸೆಂಬ್ಲೆನ್ಸ್ ಇರೋ ಪ್ರಾಪರ್ಟೀಸ್ ಅಲ್ಲಿ, ಬಟ್ ಇಟ್ ಈಸ್ ಹೈಲಿ ವಿಸ್ಕಸ್ ಲಿಕ್ವಿಡ್. Viscosity of liquid decreases as temperature rises because at high temperature molecules have high kinetic energy and can overcome the intermolecular forces to slip past one another between the layers. ನಾನು ಹೀಟ್ ಮಾಡ್ತಾ ಹೋದಂಗು ಟೆಂಪ್ರೇಚರ್ ಜಾಸ್ತಿ ಆದಂಗೂ ಆ ಲಿಕ್ವಿಡ್ ಮಧ್ಯೆ ಇರೋ ಆ ಲೇಯರ್ ಮಧ್ಯೆ ಇರೋ ಇಂಟರ್ಮೊಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬ್ರೇಕ್ ಆಗತ್ತೆ. ಆ ಬ್ರೇಕ್ ಆದಂಗೂ ಫ್ಲೋ ಆಫ್ ಲಿಕ್ವಿಡ್ ಬೇಗ ಆಗ್ತಾ ಹೋಗುತ್ತೆ. ಅಲ್ಲಿಗೆ ವಿಸ್ಕಾಸಿಟಿ ಕಮ್ಮಿ ಆಗುತ್ತೆ. ಹಾಗಾಗಿ ಆಸ್ ಟೆಂಪರೇಚರ್ ಇನ್ಕ್ರೀಸಸ್, ಇಂಟರ್ಮೊಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಡಿಕ್ರೀಸಸ್, ವಿಸ್ಕಾಸಿಟಿ ಆಲ್ಸೋ ಡಿಕ್ರೀಸಸ್ ಅಂತ ಹೇಳ್ಬೋದು. ಇಷ್ಟು ವಿಸ್ಕಾಸಿಟಿನ ಕಾನ್ಸೆಪ್ಟ್. ಎಲ್ಲಿಗೆ ಈ ಚಾಪ್ಟರ್ ಮುಗಿಯುತ್ತೆ. ಏನಾದ್ರು ಡೌಟ್ಸ್ ಇದ್ರೆ ಹೇಳಿ. ಈ ಚಾಪ್ಟರ್ ಅಲ್ಲಿಗೆ ಏನೇನು ಓದಿದ್ರಿ? ಫಸ್ಟಿಗೆ ಅಲ್ಲಿ ನಿಮಗೆ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಅಂದ್ರೆ ಏನು, ಅಥವಾ ಥರ್ಮಲ್ ಎನರ್ಜಿ ಅಂದ್ರೆ ಏನು ಅಂತ ಓದಿದ್ರಿ. ಅದರಲ್ಲೇ ನಿಮಗೆ ಇಂಟರ್ಮಾಲಿಕ್ಯುಲರ್ ಫೋರ್ಸಸ್ ಅಲ್ಲಿ ಲಂಡನ್ ಫೋರ್ಸ್, ಡಿಸ್ಪರ್ಷನ್ ಫೋರ್ಸ್, ನಿಮಗೆ ಡಿಸ್ಪರ್ಷನ್ ಇಂಡ್ಯೂಸ್ಡ್ ಡಿಸ್ಪರ್ಷನ್ ಫೋರ್ಸ್, ಈ ರೀತಿ ಟೈಪ್ಸ್ ಆಫ್ ವ್ಯಾಂಡರ್ವಾಲ್ಸ್ ಫೋರ್ಸಸ್ ನ ಓದಿದ್ರಿ. ಅದಾಗಿದ್ಮೇಲೆ ಸ್ಟೇಟ್ ಅಂತ ಬಂದಾಗ ಗೇಷಿಯಸ್ ಸ್ಟೇಟ್ ಅಲ್ಲಿ ನಿಮಗೆ ಗೇಷಿಯಸ್ ಲಾಸ್, ಬಾಯ್ಸ್ ಲಾ, ಚಾರ್ಲ್ಸ್ ಲಾ, ಅವಗ್ಯಾಡ್ರೋ ಲಾ, ಗೆಲ್-ಲೆವಿಸ್ ಲಾ, ಈ ರೀತಿ ಲಾಸ್ ನೋಡಿದ್ರಿ. ಲಾಸ್ ಆಗಿದ್ಮೇಲೆ ಐಡಿಯಲ್ ಇಕ್ವೇಶನ್ಸ್, ಐಡಿಯಲ್ ಗ್ಯಾಸ್ ಅಂದ್ರೇನು, ಐಡಿಯಲ್ ಗ್ಯಾಸ್ ಇಕ್ವೇಶನ್ ಅಂದ್ರೇನು, ಡಿರೈವೇಶನ್ಸ್ ನ ನೋಡಿದ್ರಿ. ಡಿರೈವೇಶನ್ಸ್ ಎಲ್ಲ ಆಗಿದ್ಮೇಲೆ ಡಾಲ್ಟನ್ಸ್ ಲಾ ಆಫ್ ಪಾರ್ಷಿಯಲ್ ಪ್ರೆಷರ್ ಅಂದ್ರೆ ಏನು, ಡಾಲ್ಟನ್ಸ್ ಲಾ ಆಫ್ ಪಾರ್ಷಿಯಲ್ ಪ್ರೆಷರ್ ಮೇಲೆ ಡಿರೈವೇಶನ್ ಮತ್ತೆ ಪ್ರಾಬ್ಲಮ್ ನ ಓದಿದ್ರಿ. ಇದೆಲ್ಲ ಆಗಿದ್ಮೇಲೆ ನೆಕ್ಸ್ಟ್ ಅಲ್ಲಿ ನಿಮಗೆ ಗೇಷಿಯಸ್ ಲಾಸ್ ಅಲ್ಲಿ ಲಿಕ್ವಿಫಿಕೇಶನ್ ಆಫ್ ಗ್ಯಾಸ್ ಆ ರೀತಿ ಕಾನ್ಸೆಪ್ಟ್ಸ್ ಬರೋದು. ಅದಕ್ಕಿಂತ ಮುಂಚೆ ಐಡಿಯಲ್ ಗ್ಯಾಸ್ ವರ್ಸಸ್ ರಿಯಲ್ ಗ್ಯಾಸಸ್, 2 ಮಾರ್ಕ್ಸ್ಗೆ ಡಿಫರೆನ್ಸ್ ಕೇಳ್ಬೋದು. ರಿಯಲ್ ಗ್ಯಾಸ್ ಅಂದ್ರೆ ಏನು, ಐಡಿಯಲ್ ಗ್ಯಾಸ್ ಅಂದ್ರೆ ಏನು. ಅಲ್ಲಿ ನಿಮಗೆ ರಿಯಲ್ ಗ್ಯಾಸ್ ಏನಕ್ಕೆ ಡಿವಿಯೇಷನ್ ತೋರಿಸುತ್ತೆ, ಯಾವ ಕಂಡೀಷನ್ ಡಿವಿಯೇಷನ್ ತೋರಿಸುತ್ತೆ, ಯಾವಾಗ ರಿಯಲ್ ಗ್ಯಾಸು ಐಡಿಯಲ್ ಗ್ಯಾಸ್ ರೀತಿ ಬಿಹೇವ್ ಮಾಡುತ್ತೆ, ಮತ್ತೆ ಕರೆಕ್ಷನ್ ಫ್ಯಾಕ್ಟರ್ ಫಾರ್ ಪ್ರೆಷರ್ ಮತ್ತೆ ವಾಲ್ಯೂಮ್, ಈ ರೀತಿ ಕಾನ್ಸೆಪ್ಟ್ಸ್ ನ ಓದಿದ್ರಿ. ಅದಾದ್ಮೇಲೆ ಕಂಪ್ರೆಸಿಬಿಲಿಟಿ ಫ್ಯಾಕ್ಟರ್ ಬಗ್ಗೆ ಓದಿದ್ರಿ. ಕಂಪ್ರೆಸಿಬಿಲಿಟಿ ಫ್ಯಾಕ್ಟರ್ ಆಗಿದ್ಮೇಲೆ ಲಿಕ್ವಿಡ್ ಸ್ಟೇಟ್ ಅನ್ನೋದು ಕಾನ್ಸೆಪ್ಟ್ ಬಂತು. ಲಿಕ್ವಿಡ್ ಸ್ಟೇಟ್ ಕಾನ್ಸೆಪ್ಟ್ ಅಲ್ಲಿ ನಿಮಗೆ ಯಾವ್ದು ಬರುತ್ತೆ, ಸರ್ಫೇಸ್ ಟೆನ್ಷನ್, ವಿಸ್ಕಾಸಿಟಿ ಮತ್ತೆ ವೇಪರ್ ಪ್ರೆಷರ್ ನ ಕಾನ್ಸೆಪ್ಟ್ಸ್ ನ ಓದಿದ್ರಿ. ಥ್ಯಾಂಕ್ ಯು. ನೆಕ್ಸ್ಟ್ ಕ್ಲಾಸ್ ಇಂದ ನ್ಯೂ ಚಾಪ್ಟರ್ ಸ್ಟಾರ್ಟ್ ಮಾಡೋಣ.